ಇನ್ನು ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಗಂಡನ ಬರ್ಬರ ಹತ್ಯೆ ಆಗಿರೋದ್ರ ಬಗ್ಗೆ ವರದಿಯಾಗಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಇಲ್ಲಿನ ಹೊಂಗಸಂದ್ರದಲ್ಲಿ ವಾಸವಿದ್ದಂತಹ ದಂಪತಿ ಮಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಪತ್ನಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಈತ. ಸೊ ಕೊನೆಗೆ ಬೇಸತ್ತು ಕಿರುಕುಳ ನೀಡ್ತಾ ಇದ್ದ ಗಂಡನನ್ನೇ ಕೊಂದು ಹಾಕ್ಬಿಟ್ಟಿದ್ದಾಳೆ ಪತ್ನಿ ಲಕ್ಷ್ಮಿ ಅಂತ. ಜನವರಿ 20ರಂದು ರಾತ್ರಿ ದಂಪತಿ ನಡುವೆ ಗಲಾಟೆಯಾಗಿದೆ. ಮಗಳು ಪ್ರೀತಿಸಿದವನ ಜೊತೆಗೆ ಹೋಗಿದ್ದಾಳಂತೆ. ಸೊ ಹಾಗಾಗಿ ಅದೇ ವಿಚಾರ ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ದ ಪತಿ ಕೋಪದಲ್ಲಿ ಪತಿ ಮುರುಗೇಶ್ ಎದೆಗೆ ಚಾಕು ಇರಿದು ಹತ್ಯೆ ಮಾಡಿದ್ದಾಳೆ. ಅದಾದ ಮೇಲೆ ಆತನೇ ಚಾಕು ಚುಚ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ ಅಂತೇಳಿ ಕತೆ ಕಟ್ಟಿದ್ಲು ಲಕ್ಷ್ಮಿ. ತನಿಖೆ ನಡೆಸಿದಂತಹ ಪೊಲೀಸರು ಕೊನೆಗೆ ಆರೋಪಿಯನ್ನ ಈಗ ಬಂಧಿಸಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇರುವಂತಹ ಆಕೆ ಲಕ್ಷ್ಮಿ ಅಂತೇಳಿ. ಈಕೆ ತನ್ನ ಪತಿಯನ್ನು ಚಾಕುವಿನಿಂದ ಇರಿದು ಕೊಂದಿದ್ದಾಳೆ. ಅದಾದಮೇಲೆ ಅಲ್ಲೊಂದು CCTV ದೃಶ್ಯಗಳು ಕೂಡ ನೀವು ನೋಡ್ಬೋದು. ಆಕೆ ಕೊಲೆ ಮಾಡಿದ ನಂತರ ಇಲ್ಲ ಅವನೇ ಆತ್ಮಹತ್ಯೆ ಮಾಡ್ಕೊಂಡ ಚಾಕು ಚುಚ್ಕೊಂಡು ಅಂಥೇಳಿ ಕತೆ ಕಟ್ಟಿದ್ಲು. ಬಟ್ ಪೊಲೀಸರು ತನಿಖೆಯನ್ನು ಮಾಡಿದ ನಂತರ ಗೊತ್ತಾಗಿದ್ದು ಈಕೆ ಪತಿಯನ್ನು ಸಾಯಿಸಿದಾಳೆ ಅಂಥೇಳಿ. ಅವರು ಮೊನ್ನೆ ಒಂದು 7-8 ಗಂಟೆಗೂ ಅವ್ರು ಬಂದಿರೋದು ಇಲ್ಲಿಗೆ. ಆ ಅಮ್ಮ ಡ್ಯೂಟಿಗೆ ಹೋಗಿ ಬಂದಿರೋದು. ಏನೋ ಗಂಡ ಇಂತ ಜೋಡ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಮನೆಯವ್ರು ಬಂದು ನನ್ನ ಹತ್ರ ಆಟೋ ಕೇಳಿದ್ರು. ಏನೋ ಹುಷಾರಿಲ್ಲ ಅಪ್ಪನಿಗೂ ಬ್ಲಡ್ ಬಂದುಬಿಟ್ಟಿದೆ ಅಂದ್ಬಿಟ್ಟು ಆಟೋ ಅಂದ್ಬಿಟ್ಟು ಅಲ್ಲಿ ಆಟೋ ಮನೇಲಿ ಐತೆ ನೋಡಪ್ಪ ಅಂದೆ. ಅವನು ಬಂದು ನನ್ನ ಬರ್ತ್ಡೇ ಐತೆ ನಾನು ಆಗಲ್ಲ ನಾನು ಬರಲ್ಲ ನಾನು ಇವತ್ತು ಅಂದ. ಅದಕ್ಕೋಗಿ ಬ್ಲಡ್ ಎಲ್ಲ ಜಾಸ್ತಿ ಆಗಿದೆ ಯಾರು ನೋಡ್ಬಿಟ್ರು ಆಟೋ ಅವ್ರು ಬಂದಿಲ್ಲ. ಲಾಸ್ಟ್ಗೆ ಹೋಗಿ ಏನು ಮಾಡಿದ್ರು ಅವರು ಎದುರುಗಡೆ ಮನೆಯವರು ಇದಕ್ಕೆ ಕಳಿಸಿದ್ರು, ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರು. ಅದು ಪ್ರೈವೇಟ್ ಅವ್ನು ಬಂದ ನೋಡ್ದ. ಅವ್ನು ನೋಡಿಬಿಟ್ಟು ಡೆತ್ ಆಗಿದೆ ನಾನು ತಗೊಂಡೋಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಅವನು. ಆಮೇಲೆ ಬಂದು ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಅದು ಬಂದಮೇಲೆ ಪೊಲೀಸರು ಬಂದು ಅಲ್ಲ ಬಂದು ನೋಡಿಕೊಂಡು ಆಯಮ್ಮನ ಕರ್ಕೊಂಡು ಕೇಳಿದ್ರು. ನಾನು ಮಾಡಿಲ್ಲ ಆಯಪ್ಪನ ಮಾಡ್ಕೊಂಡು ಹಂಗೆ ಅಂತು. ಆಮೇಲೆ ಸ್ಟೇಷನ್ಗೆ ಹೋಗಿ ಅಲ್ಲಿಗೆ ಹೋಗಿ ಬಿಟ್ಟರು ಅಂತ ಬಿಟ್ಟ ಮೇಲೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದೆ ನಾನೇ ಮಾಡಿದ್ದೇನೆ ಒಪ್ಕೊಂಡಿದ್ದೆ ಅಂತ. 4 ವರ್ಷ ಆಯ್ತು ಬೇಕು ಬಾಡಿಗೆ ಬಂದಿದ್ದವರು. 2 ಸೆಂಟ್ರಲ್ಲಿ ಅವ್ರ ಇಬ್ಬರು ಮಗಳು ಓಡೋಗ್ಬಿಟ್ಟು ಇದಾಗಿದ್ದು. ಅದ್ರ ಸ್ವಲ್ಪ ಜಗಳ ಆಗ್ತಾಯಿತ್ತು. ಆಮೇಲೆ ಸದ್ಯಕ್ಕೆ ಅವ್ರ ಮಗಳು 3ನೇ ಮಗಳೂ ಓಡೋಯ್ತು ಅಂದ್ಬಿಟ್ಟು ಅವ್ರು ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಆಮೇಲೆ ಏನಾಗ್ತಿಲ್ಲ. ಇವಾಗ ರೀಸೆಂಟ್ಲಿ ಮೊನ್ನೆ ಏನೋ ಮಾತುಕತೆಯಲ್ಲಿ ಜಗಳ ಆಗಿದೆ. ಅವರು ಹೊಡೆದವ್ರು ಅಂತಾರೆ. ಆಮೇಲೆ ಇದೇನಾಗಿದೆ. ಅವಾಗ ನಾನು ಇದ್ದಿಲ್ಲ ಇಲ್ಲಿ. ನನಗೆ ಲೇಟಾಗೆ ಫೋನ್ ಬಂತು. ನಾನು ಬಂದಮೇಲೆ ಗೊತ್ತಾಯ್ತು ನನಗಿದಲ್ಲ. ದೊಡ್ಡ ಮಗಳು ಫಸ್ಟೇ ಮದುವೆ ಆಗಿತ್ತು. 2 ಮಕ್ಕಳಿದ್ದು. ಇವರಿಬ್ಬರು ಇಲ್ಲೇ ಇದ್ರು. ಅವ್ರು ರೀಸೆಂಟ್ಲಿ ಅವರಿಬ್ಬರು ಕೆಲಸ ಮಾಡೋ ಜಾಗದಲ್ಲಿ ಅವರು ಹಾಗೆ ಇದಾಗಿದ್ದು. ಸೊ ಹೀಗೆ ಈಗ ಪತಿಯನ್ನು ಕೊಂದಂತಹ ಪತ್ನಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಮುಂಚೆ ಈಕೆ ಕೊಲೆ ಮಾಡಿದ ನಂತರ ಒಂದು ಆತ್ಮಹತ್ಯೆಯ ಕಾರಣವನ್ನು ಕೂಡ ನೀಡಿದ್ಲು. ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನನ್ನ ಪತಿ ಅಂಥೇಳಿ ನಾಟಕವನ್ನು ಮಾಡಿದ್ಲು.